ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ. ಸೊ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಲಭ್ಯವಾಗಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಬರಬೇಕಾಗಿರುವಂತಹ 4,000 ರೂಪಾಯಿ ಹಣ ಬರಬೇಕಲ್ವಾ, ಇನ್ನೂ ಕೂಡ ಅಂದರೆ 12 ಹಾಗೂ 13ನೇ ಕಂತಿನ ಹಣ ಬರಬೇಕಾಗಿದೆ. ಸೊ ಅದನ್ನು ಹಾಕ್ಲಿಕ್ಕೆ ನಮಗೆ ಇದುವರೆಗೂ ಕೂಡ ಆಗಿಲ್ಲ. ಈಗ ಟೋಟಲಿ ಅವರಿಗೆ ಸೆಪ್ಟೆಂಬರ್ ತಿಂಗಳದು ಕೂಡ ಹಿಡಿದಿದ್ರೆ ನಾವು ಟೋಟಲ್ ಆಗಿ 6,000 ಹಣ ಅವರಿಗೆ ಕೊಡಬೇಕಾಗತ್ತೆ. ಸೊ ಅದನ್ನೆಲ್ಲನೂ ಕೂಡ ನಾವು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಯಾವಾಗ ಜಮಾ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇನ್ನೂ ಕೆಲವೊಂದಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ಗಳನ್ನು ಕೊಟ್ಟಿರುವಂತದ್ದು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗ್ತಾ ಇದೆ ಅಂತ ಬಹಳಷ್ಟು ಜನ ಕೂಡ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದನ್ನೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಬಹಳಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿಗೆ ವೇಟ್ ಮಾಡ್ತಾ ಇದ್ರು. ಸೊ ವೇಟ್ ಮಾಡಿ 14ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ, ಹೌದಲ್ವಾ. ಸೊ ಈ ಟೋಟಲಿ 3 ಕಂತುಗಳು ನಿಮ್ಮ ಖಾತೆಗೆ ಜಮಾ ಮಾಡಬೇಕಾಗಿದೆ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ಮುಂದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ 11ನೇ ಕಂತಿನಲ್ಲಿ ಪೆಂಡಿಂಗ್ ಉಳಿದಿರುವಂಥವರಿಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಅಲ್ಲಿ ಕೂಡ ಬಹಳಷ್ಟು ಫಲಾನುಭವಿಗಳು ಪೆಂಡಿಂಗ್ ಉಳಿದಿದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಜಕ್ಕೊಂಡು ಹೋಗ್ಬೇಕಲ್ವಾ. ಸೊ ಅವ್ರಿಗೂ ಕೂಡ ಮಾಹಿತಿಗಳನ್ನ ಕೊಡಬೇಕಲ್ವಾ. ಈಗ ಒಂದು ಕಂತುಗೂ ಮುಗಿದಿದೆ ಅಂದ ಬಳಿಕ ಸೊ ಅದ್ರ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಎಲ್ಲೆಲ್ಲಿ ಉಳಿದಿರ್ತಾರೆ ಫಲಾನುಭವಿಗಳು, ಅವರು ಕೂಡ ಕೇಳ್ತಾ ಇರ್ತಾರೆ. ಇನ್ನೂ ಕೂಡ ನಮಗೆ 11ನೇ ಕಂತಿನ ಬಂದಿಲ್ಲ ಅನ್ನೋರು ಕೂಡ ಬಹಳಷ್ಟು ಫಲಾನುಭವಿಗಳಿದ್ದಾರೆ. ಸೊ ನಿಮಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ ಕೇಳಿ. ಒಂದು, ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ, ಓಕೆನಾ. ಸೊ ಆ ಒಂದು ಎಲಿಜಿಬಲ್ ಇದೀರಾ ಇಲ್ವಾ ಅನ್ನುವಂಥದ್ದನ್ನು ನೀವು ಮೊದಲು ತಿಳ್ಕೊಬೇಕಾಗತ್ತೆ. ಸೊ ನಿಮಗೆ 11ನೇ ಕಂತು ಕಟ್ ಆಗಿದೆ ಅಂತ ಅಷ್ಟೇ ಅಲ್ವಾ, ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಕಟ್ ಆಗಿಬಿಡುತ್ತೆ, ಬರೋದೇ ಇಲ್ಲ. ಸೊ ನೀವು ಎಲಿಜಿಬಲ್ ಇದೀರಾ ಇಲ್ವಾ ಅನ್ನುವಂಥದ್ದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ಒಂದು, ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ನೀವು ಏನು ಮಾಡಬೇಕು, ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿ, ಓಕೆ. ಸೊ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಾದರೆ ಅದರ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೋಬಹುದು. ವೇಟ್ ಮಾಡಿ. ಸೊ ಮೊದಲು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ, ಓಕೆ. ಸೊ ಅದಾದಮೇಲೆ ನೀವು ಏನು ಮಾಡಬೇಕು, ನಿಮ್ಮ ಒಂದು ಗ್ರಾಮವನ್ನು ಕರ್ನಾಟಕವನ್ನು ಬಾಬುಸೇವಾ ಕೇಂದ್ರ ಇರ್ತಾವಲ್ಲ ನಿಮ್ಮ ತಾಲೂಕಿನಲ್ಲಿ, ಸೊ ಅಲ್ಲಿ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ, ಓಕೆ. ಇದು 2ನೇ ಆಪ್ಷನ್ನು. ಸೊ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಏನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಬರ್ತಾ ಇರಲಿಲ್ಲಪ್ಪ ಅಂದರೆ, ಸೊ ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು ಈ ವಿಷಯ, ಆದರೂ ಸಹಿತ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಿರೋದಿಲ್ಲ. ಸೊ ಅಂಥವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಬೋರ್ ಆಗ್ಲಿಕ್ಕೆ ಹೋಗ್ಬೇಡಿ. ಸೊ ತಿಳ್ಕೊಳ್ಳಿ ಬಂದಲ ಮಾಹಿತಿಯನ್ನು. ಇಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಹೋಗಿಲ್ಲ. ಸೊ ಅವ್ರಿಗೂ ಕೂಡ ಹೋಗುವಂತಹ ಕಳಿಸುವಂತಹ ಕೆಲಸವನ್ನು ಮಾಡೋಣ. ಈಗ ಒಂದು ಸ್ಟೇಟಸನ್ನು ಚೆಕ್ ಮಾಡಿದಾಗ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇಲ್ಲ. ಸೊ ಎಲ್ಲದಕ್ಕೂ ಕೂಡ ನಾವು ಎಲಿಜಿಬಲ್ ಇದ್ದೀವಿ ಅಂತ ಅನ್ನೋರು ಕೂಡ ಇರ್ತಾರೆ, ಆದರೂ ಸಹಿತ ಹಣ ಬಂದಿಲ್ಲ ನಮಗೆ. ಅಂತಹ ಫಲಾನುಭವಿಗಳು ಕೂಡ ಇರ್ತಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಲ್ಲಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆ. ನೀವು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇಲ್ಲ, ಆದರೂ ಸಹಿತ ಆ ರೀತಿ ಬರ್ತಾ ಇದ್ದಿದ್ದೆ ಆದರೆ, ಒಂದು ವೇಳೆ ನೀವು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ದರೆ ಸೊ ನಿಮಗೆ ಡೆಫಿನೆಟ್ಲಿ 100% ಹಣ ಬರೋದಿಲ್ಲ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ. ಈ ಒಂದು ವೇಳೆ ನೀವು ಮಾಡ್ತಾ ಇಲ್ಲ ಆದರೂ ಸಹಿತ ಬರ್ತಾ ಇದ್ದಿದ್ದೆ ಆದರೆ ನೀವೇನು ಮಾಡಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಿದೆ ಈಗಾಗಲೇ, ಓಕೆನಾ. ಸೊ ಆದರೂ ಸಹಿತ ನಾವು ಕ್ಲಿಕ್ ಕೊಡ್ತೀನಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳು ಇರ್ತಾವಲ್ಲ, ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸುವಾಗ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸೊ ಅಲ್ಲಿ ಸಬ್ಮಿಟ್ ಮಾಡಬೇಕು. ನಾವು ಈ ರೀತಿ ನಮ್ಮ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇಲ್ಲ, ಆದರೂ ಸಹಿತ ತಾಂತ್ರಿಕ ದೋಷದಿಂದ ತೋರಿಸ್ತಾ ಇದೆ ಅಂತ ಹೇಳಬೇಕಾಗತ್ತೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು, ನೀವು ಯಾರು ಸಾಲವನ್ನು ಪಡೆದಿರ್ತೀರ ನೋಡಿ, ಬಹಳಷ್ಟು ಫಲಾನುಭವಿಗಳು ಹೆಚ್ಚಾಗಿ ಬಡ ಜನರು ಸಾಲ ಮಾಡೇ ಇರ್ತಾರೆ. ಸೊ ಸಂಘಗಳಲ್ಲಾಗಿರಲಿ, ಯಾವುದಾದ್ರೂ IDFC HDFC ಈ ರೀತಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿರ್ತಾರೆ ಬರೋಡಾದಲ್ಲಿ. ಅಲ್ಲಿ ಏನು ಮಾಡ್ತೀರಾ, ನೀವು ಬಡ್ಡಿ ಸಮೇತ ಟ್ಯಾಕ್ಸ್ ಸಹಿತ ತುಂಬ್ತಿರ್ತೀರ. ಸೊ ಅಲ್ಲಿ ನೀವು ಬಡ್ಡಿ ತುಂಬುವಂತಹ ಸಂದರ್ಭದಲ್ಲಿ ಟ್ಯಾಕ್ಸ್ ಕೂಡ ಪೇಡ್ ಆಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಸ್ಟೇಟಸ್ನಲ್ಲಿ ಟ್ಯಾಕ್ಸ್ ಪೇರ್ ಅಂತ ಬೀಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಟ್ಯಾಕ್ಸ್ ಪೇರ್ ಅಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಾಗತ್ತೆ. ಸೊ ಪ್ರೂವ್ ಮಾಡಿದ ತಕ್ಷಣ ನಿಮಗೆ ಒಂದು ಸರ್ಕಾರ ಏನು ಮಾಡುತ್ತೆ, ಇವರು ಹೌದು ಇವರು ನಿಜವಾಗಿರುವಂತಹ ಫಲಾನುಭವಿಗಳಂತ ಹೇಳಿ ತಾಂತ್ರಿಕ ದೋಷದಿಂದ ಆಗಿರುವಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನಿಮಗೆ ಬರುವಂತಹ ಹಣವನ್ನು ಹಾಕ್ಕೊಡ್ತಾರೆ, ಓಕೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ನಾವು ಎಲ್ಲನೂ ಕೂಡ ಕ್ಲಿಯರ್ ಇದೆ, ಈಗ ಟ್ಯಾಕ್ಸ್ ಪೇರು ಮಾಡ್ತಾ ಇಲ್ಲ, ಟ್ಯಾಕ್ಸ್ ಪೇರ್ ಅಂತಲೂ ತೋರಿಸ್ತಾ ಇಲ್ಲ ಮರ ಅಂತ ನೀವು ಅನ್ಬೋದು. ಸೊ ಅಂಥವ್ರು ಕೂಡ ಇರ್ತಾರೆ, ಇದ್ದೇ ಇರ್ತಾರೆ, 100% ಅಂಥ ಫಲಾನುಭವಿಗಳು ಇರ್ತಾರೆ. ಅಂಥ ಫಲಾನುಭವಿಗಳು ನೀವೇನು ಮಾಡಬೇಕು, ನಿಮ್ಮ ಬ್ಯಾಂಕ್ ಅಕೌಂಟನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಓಕೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡಲಿಲ್ಲಪ್ಪ ಅಂದರೆ, ನೀವು ಮಾಡಿರ್ತೀರಾ, ನೀವು ಹುಡುಗರು ಇರ್ತೀರಾ, ಹೆಂಗಿರ್ತೀರಾ ನೋಡೋರು ಭಾಳಷ್ಟು ಫಲಾನುಭವಿಗಳು ಇರ್ತೀರಾ, ನೀವು ಟ್ರಾನ್ಸಾಕ್ಷನ್ ಕೂಡ ಮಾಡಿರ್ತೀರಾ. ಆದರೆ ಹಳ್ಳಿಯಲ್ಲಿರುವಂತಹ ಹೆಚ್ಚಾಗಿ ಫಲಾನುಭವಿಗಳು ಅಂದರೆ ಹಿರಿಯರ ಒಂದು ಮುಖ್ಯಸ್ಥ ಏನಿರ್ತಾರೋ ದೊಡ್ಡವರೇ ಇರ್ತಾರೆ. ಸೊ ಅವರು ಬ್ಯಾಂಕಲ್ಲಿ ಹೆಚ್ಚು ಅಮೌಂಟ್ ಹಾಕೋದು ತೆಗೆಯೋದು ಮಾಡಿರಲ್ಲ, ಬ್ಯಾಂಕ್ನಲ್ಲಿ ವ್ಯವಹಾರನೇ ಮಾಡಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ,
ಆ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಇಲ್ಲದಪ್ಪ ಕಾರಣಕ್ಕಾಗಿ ಅವರು ಏನು ಮಾಡ್ತಾರೆ, ಬ್ಯಾಂಕ್ನವರು ಇದು ಡೆಡ್ ಅಕೌಂಟು, ಇದರಲ್ಲಿ ಏನು ಟ್ರಾನ್ಸಾಕ್ಷನ್ನೇ ಮಾಡ್ತಾ ಇಲ್ಲ, ಇದು ಉಪಯೋಗಕ್ಕೆ ಬಾರದು ಅಂತ ಹೇಳಿ ಅಕೌಂಟನ್ನು ಕ್ಲೋಸ್ಡ್ ಆಗಿರುತ್ತೆ ಅದು. ಸೊ ನೀವು ಏನು ಮಾಡಬೇಕು, ಓಪನ್ ಮಾಡಬೇಕಾಗತ್ತೆ ಅಕೌಂಟನ್ನು. ನೀವು ಪ್ಯಾನ್ ಕಾರ್ಡ್ ಒಯ್ದುಕೊಂಡು ಸೊ ನಿಮ್ಮ ಅಕೌಂಟನ್ನು ಮತ್ತೊಮ್ಮೆ ಚಾಲ್ತಿ ಮಾಡಿದ್ದೆ ಆದರೆ ಸೊ ನಿಮಗೆ ಆ ಒಂದು ಹಣ ನಿಮಗೆ ಅಕೌಂಟ್ಗೆ ಜಮಾ ಆಗುತ್ತೆ ಮುಂದಿನ ಕಂತುಗಳನ್ನ ಹಿಡ್ಕೊಂಡು. ಓಕೆ, ಸೊ ಆ ಒಂದು ಕೆಲಸವನ್ನು ಮಾಡಿ. ಸೊ ನೀವು ಅನ್ಕೋಬಹುದು ಇದು ಕೂಡ ನಮ್ಮ ಟ್ರಾನ್ಸಾಕ್ಷನ್ ಮಾಡಿದೀವಿ ಅಂತ. ಬಹಳಷ್ಟು ಫಲಾನುಭವಿಗಳು ಇನ್ನೂ ಕೂಡ ಮಾಡಿಲ್ವಂತೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಮೊದಲು ಟ್ರಾನ್ಸಾಕ್ಷನ್ ಮಾಡಿ, ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ನಿಮಗೆ ಹಣ ಬರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ವೀಕ್ಷಕರೇ. ಓಕೆನಾ, ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸಿರ್ತಾರೆ. ಸೊ ಅವ್ರ ನಂತರ ಗೃಹಲಕ್ಷ್ಮಿ ಯೋಜನೆ ತೆಗೆದಾಕಲಾಗಿರ್ತದೆ. ಸೊ ಟೋಟಲಿ ನಮ್ಮ ಒಂದು ರಾಜ್ಯದಲ್ಲಿನೇ 10,97,621 ಅಕ್ರಮ BPL ರೇಷನ್ ಕಾರ್ಡ್ಗಳು ಕಂಡು ಬಂದಿದ್ದಾವೆ ಈಗ ಸದ್ಯದಲ್ಲಿ. ಸೊ ಅವರೆಲ್ಲರೂ ಕೂಡ ಈಗ 10 ಲಕ್ಷ ಅಂದರೆ 11 ಲಕ್ಷ ಟೋಟಲಿ ಹಿಡಿದ್ರಿ. ಸೊ 11 ಲಕ್ಷ BPL ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದ ವತಿಯಿಂದ. ಸೊ ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು APLಗೆ ಕನ್ವರ್ಟ್ ಕೂಡ ಮಾಡ್ತಾರೆ. ಯಾಕಂದರೆ APLಗೆ ಅರ್ಹರಿರುವ ಕಾರಣಕ್ಕಾಗಿ APLಗೆ ಕನ್ವರ್ಟ್ ಮಾಡ್ತಾರೆ. ಓಕೆ, ಸೊ ಆ ರೀತಿ ಈಗ ಪ್ರೊಸೆಸಿಂಗ್ ನಡೀತಾ ಇರುವಂಥದ್ದು. ಸೊ ಈಗ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಆದರೆ ಈಗ ಒಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಒಂದು ಕೊನೆಯ ಕ್ಲಾರಿಟಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಇದು ಸತ್ಯ, ಇದು ನಿತ್ಯ. ಬಹಳಷ್ಟು ಫಲಾನುಭವಿಗಳು ಏನು ಹೇಳ್ತಾ ಇದ್ದಾರೆ, ಈಗ ಗೃಹಲಕ್ಷ್ಮಿ ಯೋಜನೆ ಬಂದಾಗತ್ತೆ. ಅದೇ ರೀತಿಯಾಗಿ ಒಂದು ವಿಪಕ್ಷ ನಾಯಕರು ಕೂಡ, BJP ನಾಯಕರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಎಲ್ಲ ಯೋಜನೆಗಳು ಕೂಡ ಬಂದಾಗತ್ತೆ, ಇವ್ರ ಹತ್ರ ಹಣನೇ ಇಲ್ಲ ಅಂತ ಕೂಡ ಹೇಳಿಕೆಗಳು ಕಂಡು ಬರ್ತಾ ಇರುವಂಥದ್ದು. ಸೊ ಅದನ್ನು ಒಂದು ಮಹಿಳೆಯರು ಕೂಡ ಈಗ ಬಹಳಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ರೀತಿ ನಿಮ್ಮ ಹತ್ರ ಹಣ ಇಲ್ಲ, ಅದಕ್ಕೆ ಅಮೌಂಟ್ ಹಾಕ್ತಾ ಇಲ್ಲ ಇವರ ಸರಿಯಾಗಿ. ಸೊ ಈಗಾಗಲೇ ಹಣ ಬರಬೇಕಾಗಿತ್ತು, 3 ಕಂತುಗಳು ಗಣಪತಿ ಹಬ್ಬಕ್ಕೂ ಕೂಡ ಹಾಕ್ತೇವಂತ ಹೇಳಿ. ಸೊ ಅಲ್ಲಿ ಕೂಡ ನಮಗೆ ಡಿಲೇ ಮಾಡಿದ್ರು, ಅಲ್ಲಿ ಕೂಡ ಹಣ ಹಾಕಲಿಲ್ಲ. ಸೊ ಸರಿಯಾಗಿ ಹಬ್ಬ ಮಾಡಲಿಕ್ಕಾಗಲಿಲ್ಲ, ಇವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಕುಂತೀವಿ ಅಂತ ಕೂಡ ಭಾಳಷ್ಟು ಫಲಾನುಭವಿಗಳು ಹೇಳಿದ್ರು. ಯಾಕಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಒಮ್ಮೆಲೆ ಈಗ ಡಿಲೇ ಆಗಿತ್ತು. ಯಾಕಂದರೆ ಸೊ ಒಮ್ಮೆ ಹಾಕ್ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಇವರು ಬರುತ್ತೆ ಅಮೌಂಟ್ ಹಾಕ್ತಾರೆ, ಮತ್ತಷ್ಟು ಅದ್ದೂರಿಯಾಗಿ ಮಾಡ್ಬೋದು ಅಂತ ಅನ್ಕೊಂಡು ಕೂತವರು ಬಹಳಷ್ಟು ಜನ ಇರ್ತಾರೆ, ಬಡವರು. ಸೊ ಬಡವರಿಗೆ ಅಷ್ಟೊಂದು 2,000 ರೂಪಾಯಿ ಅಂದ್ರೆ ಎಷ್ಟೋ ಹೆಚ್ಚಾಗಿರುತ್ತೆ. ಓಕೆನಾ, ಸೊ ಅಷ್ಟೊಂದು ಹಣವನ್ನು ವೇಟ್ ಮಾಡ್ತಾ ಇರ್ತಾರೆ. ಸೊ ಅದು ಬಿಟ್ಟು ಇವರು ಹಣ ಕರೆಕ್ಟಾಗಿ ಹಾಕಲ್ದ ಕಾರಣಕ್ಕಾಗಿ ಬಹಳಷ್ಟು ಜನರಿಗೆ ನಿರಾಶೆ ಕೂಡ ಆಗಿರುತ್ತೆ. ಸೊ ಈಗ ಇದೇ ಸತ್ಯ, ಇದೇ ನಿತ್ಯ, ಯಾವತ್ತೂ ಕೂಡ ಇದು ಬಂದ್ ಆಗೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆ ನಿಮಗೆ 2 ಕಂತುಗಳು ಬರಬೇಕಾಗಿದೆ. ಇನ್ನೂ 2 ಕಂತುಗಳವರೆಗೂ ಕೂಡ ನಾವು ಹಣ ಹಾಕಿಲ್ಲ ಅಂದರೂ ಸಹಿತ ನಿಮಗೆ ಬರಬೇಕಾಗಿರುವಂಥದ್ದು ಟೋಟಲಿ 4 ಕಂತುಗಳು, ಅದನ್ನು ಕೊಡ್ತೀವಿ. ಓಕೆನಾ, ಸೊ ನಾವು ಅದು ಬಿಟ್ಟು ಮುಂದೆ ಹೋಗ್ತಾ ಈಗ 15ನೇ ಕಂತಿನ ಹಣ ಬಂತಂದ್ರೆ ನಾವು ಬರೀ 15ನೇ ಕಂತಿನ ಹಣ ಹಾಕಿಬಿಟ್ಟು ಹಿಂದಿನ ಕಂತುಗಳನ್ನು ಮುಚ್ಚಾಕಲ್ಲ ಅಥವಾ ಡಿಲೀಟ್ ಮಾಡೋದಿಲ್ಲ, ಯಾರಿಗೂ ಕೂಡ ಹಾಕಲ್ದೆ ಬಿಡೋದಿಲ್ಲ. ಸೊ ನಾವು ಹಿಂದಿನ ಕಂತುಗಳನ್ನು ಕೂಡ ಹಾಕ್ತೀವಿ, ಮುಂಬರುವಂತಹ ಒಂದು ಕಂತುಗಳನ್ನು ಕೂಡ ಹಾಕ್ತಾ ಹೋಗ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಇದೀಗ ವೀಕ್ಷಕರೇ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ. ಬೇಕಾದರೆ ಆ ಒಂದು ಕ್ಲಿಪ್ಪನ್ನು ನೋಡ್ಕೊಂಬನ್ನಿ. ಮಹಿಳೆಯರಿಗೆ ಬರ್ತಾ ಇದೆ 2 ತಿಂಗಳಿಂದ ಹಾಗೆ ಇದೆ ಅಂತ ಹೇಳಿ ಅದರದೊಂದು ಕ್ಲಾರಿಟಿ ನಾನು ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ್ ಆಗೋದಿಲ್ಲ. ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಅವರಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಕೊಟ್ಟರೆ ನಾನೀಗ 3 ತಿಂಗಳಾಯಿತು, ಸರಿನಾ? ಸೊ ಈಗ 2 ತಿಂಗಳಿಗೆ ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾ ಇದ್ದೀರಾ. ಅವರು ಯಾವಾಗ ನಾವು ಅವ್ರಿಗೆ ಆರ್ಡ್ರ್ ಕಾಪಿ ಕೊಟ್ಟಿದ್ದೀವೋ ಆ ತಿಂಗಳದಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ 2 ತಿಂಗಳಾಗಿದ್ದರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ದರೆ 6,000 ಹೋಗುತ್ತೆ. ಸೊ ಅರಿಯರ್ಸ್ ಜೊತೆ ಹೋಗುತ್ತೆ 100%. ಇವತ್ತು ಗೃಹಲಕ್ಷ್ಮಿಗೆ 2 ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ 4,000 ಅಲ್ಲ 6,000 ಹೋಗುತ್ತೆ, 3 ತಿಂಗಳದ್ದು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ. ಇದು ಸತ್ಯ, ಇದು ನಿತ್ಯ. ನೋಡಿದ್ರಲ್ಲ, ಈಗ ಸದ್ಯಕ್ಕಂತೂ ಈಗ 4 ದಿನದ ಹಿಂದೆ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ವೇಟ್ ಮಾಡಿ ನೋಡೋಣ. ಸೊ ಈ ಒಂದು ತಿಂಗಳ ಕೊನೆಯವರೆಗೂ ಕೂಡ ನಮಗೆ ಹಣ ಬರುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಇದ್ರವರೆಗೂ ಕೂಡ ವೇಟ್ ಮಾಡಿ ಕಾಯ್ದು ನೋಡೋಣ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್.